ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಒನ್ ಆಫ್ ದ ರೆಪ್ಯುಟೇಟೆಡ್ ಇಂಜಿನಿಯರಿಂಗ್ ಕಾಲೇಜ್ ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಅದರ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬಿಟ್ಸ್ಯಾಟ್ ಎಕ್ಸಾಮಿನೇಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಹಾಗೆ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ನಾವೀಗ ಬಿಟ್ಸ್ಯಾಟ್ ಆಗಲೇ ನಾನು ಎಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಒಂದು ವಿಡಿಯೋದಲ್ಲಿ. ನಮಗೆ PUC ಆದ ನಂತರ ನೀವು ಯಾವುದೆಲ್ಲ ಕೋರ್ಸ್ಗಳಿಗೆ ಜಾಯ್ನ್ ಆಗಬಹುದು, ಹಾಗೆ ಅವುಗಳ ಇಂಪಾರ್ಟೆನ್ಸ್ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೇನೆ. ಸೊ ಆ ವಿಡಿಯೋನ ಇನ್ನೊಂದ್ಸರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆ ಇದು ಒನ್ ಆಫ್ ದ ರೆಪ್ಯುಟೇಟೆಡ್ ಇನ್ಸ್ಟಿಟ್ಯೂಟ್, ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಇಟ್ಸ್ ಅ ರೆಪ್ಯುಟೇಟೆಡ್ ಇನ್ಸ್ಟಿಟ್ಯೂಟು. ಮತ್ತು ನೀವು ಬ್ರಾಂಚಸ್ ನೋಡೋದಾದರೆ, ಸೊ ಟೋಟಲ್ ಓವರಾಲ್ 5 ಬ್ರಾಂಚಸ್ ಇದೆ, ಇನ್ಕ್ಲೂಡಿಂಗ್ ದುಬೈ ಬ್ರಾಂಚನ್ನು ಸೇರಿಸ್ಕೊಂಡು. ಒಂದು ಬ್ರಾಂಚ್ ಬಂದು ಪಿಲಾನಿನಲ್ಲಿದೆ, ಇನ್ನೊಂದು ಗೋವಾದಲ್ಲಿದೆ, ಇನ್ನೊಂದು ಹೈದ್ರಾಬಾದ್, ನೆಕ್ಸ್ಟ್ ದುಬೈಯಲ್ಲಿ ಮತ್ತು ಮುಂಬೈ. ಟೋಟಲ್ 5 ಬ್ರಾಂಚಸ್ ಇದೆ. ಈ 5 ಬ್ರಾಂಚಸ್ಸಿಗೆ ಸೇರಿಸಿ ಸೊ ಇಲ್ಲಿ ಇಂಜಿನಿಯರಿಂಗ್ ಮತ್ತು ಅಡಿಷನಲ್ ಕೋರ್ಸಸ್ಸು ಸಹ ಇದ್ದಾವೆ. ಅವುಗಳಿಗೆ ಸೇರಿಸಿ ಲೈಕ್ BE, MSc, B.Pharma ಈ ಕೋರ್ಸ್ಗಳಿಗೆ ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಸೊ ಈ ಮೇಜರ್ 3 ಕೋರ್ಸ್ಗಳಿಗೆ ಎಂಟ್ರೆನ್ಸ್ ಎಕ್ಸಾಮಿನೇಷನನ್ನು ಮಾಡ್ತಾರೆ. ಅದಕ್ಕೆ ನಾವು ಬಿಟ್ಸ್ಯಾಟ್ ಎಕ್ಸಾಮಿನೇಷನ್ ಅಂತ ಕರಿತೀವಿ. ಸೊ ಆ ಎಕ್ಸಾಮಿನೇಷನ್ ಡೀಟೇಲ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಂದರೆ ಯಾವುದು ಲಾಸ್ಟ್ ಡೇಟ್ ಯಾವಾಗ, ಅಪ್ಲಿಕೇಶನ್ ಯಾವತ್ತು ಓಪನ್ ಆಗುತ್ತೆ, ಹಾಗಾದರೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ, ಹಾಗೆ ಅಪ್ಲೈ ಮಾಡೋದು ಹೇಗೆ, ಅಪ್ಲಿಕೇಶನನ್ನು ರಿಜಿಸ್ಟ್ರೇಷನ್ ಮಾಡೋದು ಹೇಗೆ, ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಆ್ಯಂಡ್ ಮತ್ತೆ ನೆನಪಿರಲಿ, ಇದು ರೆಪ್ಯುಟೇಟೆಡ್ ಇನ್ಸ್ಟಿಟ್ಯೂಟು, ತುಂಬ ಚೆನ್ನಾಗಿದೆ. ಸೊ ಹಾಗಾಗಿರೋದ್ರಿಂದ ಇದು ನಿಮಗೆ ಇಂಜಿನಿಯರಿಂಗ್ ಮಾಡೋದಕ್ಕೆ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಸೊ ಇದು ಸಹ ನೀವು ಎಂಟ್ರೆನ್ಸ್ ಎಕ್ಸಾಮಿನೇಷನನ್ನು ಬರೀಬಹುದು. ಸೊ ಇಲ್ಲಿ ನೋಡ್ಬೋದು, ಫಸ್ಟ್ ಬಿರ್ಲಾ ಬಿಟ್ಸ್ಯಾಟ್ 2026 ಅಂತ ಗೂಗಲ್ ಕ್ರೋಮಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು ಈ ಥರ ಲಿಂಕ್ ಬರುತ್ತೆ ನೋಡಿ. ಯಾವುದ್ಯಾವುದೋ ಲಿಂಕ್ ಬರುತ್ತೆ, ಆ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಅದು ಬೇರೆ ವೆಬ್ಸೈಟ್ಗಳಿರುತ್ತೆ. ಇಲ್ಲಿ ನೋಡಿ, ಪ್ರಾಪರಾಗಿ ನಿಮ್ಗೆ ಕಾಣಿಸ್ತಿದೆಯಲ್ಲ, ಈ ಥರ ಇರಬೇಕು. www.bitsatadmission.com ಅಂತ ಟೈಪ್ ಮಾಡಿ. ಸೊ ನಿಮಗೆ ಆಟೋಮೆಟಿಕಲಿ ನೋಡ್ಬೋದು ಈ ಥರ ಲಿಂಕ್ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಇದು ಎಕ್ಸಾಕ್ಟಾಗಿ ನಿಮಗೆ ಅಥೆಂಟಿಕೇಟೆಡ್ ವೆಬ್ಸೈಟ್ ಇದು. ಸೊ ಬೇರೆ ಯಾವುದೋ ವೆಬ್ಸೈಟ್ಗಳಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಸೊ ಇದು ಅಥೆಂಟಿಕೇಟೆಡ್ ವೆಬ್ಸೈಟ್ ಆಗಿರುತ್ತೆ. ನೆಕ್ಸ್ಟ್ ಈಗ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡ್ಬೋದು ಬಿಟ್ಸ್ಯಾಟ್ 2026 ಕ್ಲಿಕ್ ಹಿಯರ್ ಟು ಅಪ್ಲೈ ಬಿಟ್ಸ್ಯಾಟ್ 2026 ಅಂತ ಇದೆ. ಫಾರ್ ದ ಅಡ್ಮಿಷನ್ ಟು ದ ಫಸ್ಟ್ ಇಯರ್ ಡಿಗ್ರಿ BE, MSc, B.Pharma. ಸೊ ಅದ್ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಹಿಯರ್ ಮೇಲೆ ಇರುವಂಥದ್ದು. ಸೊ ಅದು ನಿಮಗೆ ನೆಕ್ಸ್ಟ್ ಪೇಜಿಗೆ ಡೈರೆಕ್ಟ್ ಮಾಡುತ್ತೆ. ಸೊ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೇನೆ, ಯಾವ ರೀತಿಯಾಗಿ ಅಪ್ಲಿಕೇಶನನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಪ್ರೊಸೀಜರನ್ನು ಕಂಪ್ಲೀಟಾಗಿ ಕೊಟ್ಟಿದ್ದಾನೆ. ಸೊ ಅದನ್ನೆಲ್ಲ ನೋಡ್ಕೋಬೋದು. 2 ಸೆಷನ್ ಇದೆ ಇಲ್ಲಿ, 2 ಸೆಷನ್ ಮತ್ತು ಎಕ್ಸಾಮಿನೇಷನ್ 15th ಏಪ್ರಿಲಿಂದ 17th ಏಪ್ರಿಲ್ ಇರುತ್ತೆ. ಸೆಷನ್ 2 ಬಂದು 24th May 2026 ಇಂದ 26th May 2026ವರೆಗೂ ಎಕ್ಸಾಮಿನೇಷನ್ ಡೇಟ್ಸ್ ಇರುತ್ತೆ. ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ 2 ಸೆಷನಲ್ಲಿ. ಸೊ ಆ 2 ಸೆಷನ್ಗೆ ಸೊ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಟು ಅಪ್ಲೈ ಫಾರ್ ದ ಸೆಷನ್ 1 ಫಾರ್ ದ ಬೋತ್ ಸೆಷನ್ ಈಸ್ 16th March 2026 ಆಗಿರುತ್ತೆ. ಅದನ್ನ ಕೆಳಗಡೆ ಡಿಸ್ಕಷನ್ ಮಾಡೋಣ. ಸೊ ಕಂಪ್ಲೀಟಾಗಿ ಅಪ್ಲಿಕೇಶನ್ ಪ್ರೊಸೀಜರ್ ಕೊಟ್ಟಿದ್ದಾನೆ. ಮತ್ತು ಫೀಸ್ ಸ್ಟ್ರಕ್ಚರ್ ನೋಡೋದಾದರೆ ಫಾರ್ ಸೆಷನ್ 1 ಎಕ್ಸಾಮಿನೇಷನ್ ಫೀಸ್ ಇದು. ಸೊ ಫಾರ್ ದ ಮೇಲ್ 3600 ಇರುತ್ತೆ, ಫೀಮೇಲ್ಗೆ 3100 ಇರುತ್ತೆ, ಟ್ರಾನ್ಸ್ಜೆಂಡರ್ಗೆ 3100 ಇರುತ್ತೆ. ಫಾರ್ ಬೋತ್ ದ ಸೆಷನ್ 1 ಆ್ಯಂಡ್ ಸೆಷನ್ 2ಗೆ ಮೇಲ್ಗೆ 5600 ಆಗುತ್ತೆ, 4600 ಫಾರ್ ದ ಫೀಮೇಲ್ ಆ್ಯಂಡ್ 4600 ಫಾರ್ ದ ಟ್ರಾನ್ಸ್ಜೆಂಡರ್. ಆ್ಯಂಡ್ ದುಬೈ ಆದರೆ ಸೊ ಮೇಲ್, ಫಿಮೇಲ್, ಟ್ರಾನ್ಸ್ಜೆಂಡರ್ ಎಲ್ಲ ಒಂದೇ ಫೀಸ್ ಇರುತ್ತೆ, 7200 ಆ್ಯಂಡ್ 250. 2 ಸೆಷನ್ಗೂ ಸೇರಿಸಿದ್ರೆ 9250 ಆಗುತ್ತೆ. ಸೊ ಇದು ಕಂಪ್ಲೀಟಾಗಿ ಅಪ್ಲಿಕೇಶನ್ ಫೀಸ್ ಆಯಿತು. ಇದು ನಾನ್ ರಿಫಂಡಬಲ್ ಆಗಿರುತ್ತೆ. ಹಾಗೆ ನಿಮಗೆ ಕೆಳಗಡೆ ನೋಡೋದಾದರೆ ಕೆಳಗಡೆ ಬರೋಣ. ಫಸ್ಟು ಎಕ್ಸಾಮಿನೇಷನ್ ಡೇಟ್, ಫಸ್ಟು ಅಪ್ಲಿಕೇಶನ್ ಡೇಟ್ ನೋಡೋಣ. ಸ್ಟಾರ್ಟಿಂಗ್ ಡೇಟ್ ಫಾರ್ ದ ಅಪ್ಲಿಕೇಶನ್ ಬಂದು 15th December 2025. ಮೀನ್ಸ್ ಆಲ್ರೆಡಿ ಅಪ್ಲಿಕೇಶನ್ ಓಪನ್ ಇದೆ.
ಡಿಸೆಂಬರ್ 15 ಅಪ್ಲಿಕೇಶನ್ ಆಲ್ರೆಡಿ ಓಪನ್ ಆಗಿದೆ. ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಸಬ್ಮಿಷನ್ 16 ಮಾರ್ಚ್ 2026. ಸೊ 16ನೇ ತಾರೀಕು ಮಾರ್ಚ್ ಎಂಡ್ ಆಗುತ್ತೆ. ಮತ್ತು ಎಡಿಟ್ ಸ್ಟಾರ್ಟ್ ಡೇಟ್ ಅಂದರೆ ಇನ್ನೇನಾದ್ರು ಅಪ್ಲಿಕೇಶನಲ್ಲಿ ಮಿಸ್ಟೇಕ್ ಆಗಿದ್ರೆ ಎಡಿಟ್ ಮಾಡ್ಕೊಳ್ಳೋಕ್ಕೆ 18th ಕೊಡ್ತಾನೆ ಡೇಟು. 18th ಮಾರ್ಚಿಂದ ಎಂಡ್ ಡೇಟು 20th ಮಾರ್ಚ್. 22 ಡೇಸ್ ಕೊಡ್ತಾನೆ ನಿಮಗೆ ಟೋಟಲ್ ಎಡಿಟ್ ಮಾಡ್ಕೊಳ್ಳೋಕ್ಕೆ ಅಪ್ಲಿಕೇಶನನ್ನು. ಸೊ ಬಟ್ ನೀವು ಆ ಎಡಿಟ್ಗೆ ಆಪ್ಷನ್ ಕೊಡ್ತಾನೆ ಅನ್ನೋದಕ್ಕೆ ಮುಂಚೆ ನೀವು ಫಸ್ಟೇ ನಿಮ್ಗೇನೆಲ್ಲ ಡೀಟೇಲ್ಸ್ ಇರುತ್ತೆ ಪ್ರಾಪರಾಗಿ ಅಪ್ಲೈ ಮಾಡ್ಕೊಳ್ಳಿ. ಡೀಟೇಲ್ಸನ್ನು ಪ್ರಾಪರಾಗಿ ಎಂಟರ್ ಮಾಡಿ, ಯಾವುದೇ ಮಿಸ್ಟೇಕ್ ಇಲ್ಲದ ಹಾಗೆ. ಓಕೆ, ಸೊ ನಾವಿಲ್ಲಿ ಬ್ರೌಚರನ್ನು ಕೊಟ್ಟಿದ್ದಾನೆ ನಿಮಗೆ ಕಂಪ್ಲೀಟಾಗಿ ಯಾವ ರೀತಿಯಾಗಿ ಅಪ್ಲಿಕೇಶನ್ನ ಹಾಕಬೇಕು ಹಾಗೆ ಅಂದ್ಬಿಟ್ಟು ಡೀಟೇಲ್ಸನ್ನು ನೋಡ್ಬೋದು. ನೀವಿಲ್ಲಿ ಬ್ರೌಚರ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಸೊ ನಿಮಗೆ ಡೀಟೇಲ್ಸನ್ನು ಕೊಟ್ಟಿದ್ದಾನೆ, ಯಾವ್ಯಾವ ಕೋರ್ಸ್ ಇರುತ್ತೆ ಅನ್ನೋದನ್ನು ಸಹ ಕೊಟ್ಟಿದ್ದಾನೆ ಇಲ್ಲಿ. ಈಗ ಇಂಜಿನಿಯರಿಂಗ್ ಬಂದರೆ ಪಿಲಾನಿನಲ್ಲಿ ಕೆಮಿಕಲ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟಲ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸು ಇಷ್ಟೆಲ್ಲ ಇಂಜಿನಿಯರಿಂಗ್ ಇರುತ್ತೆ. ಫಾರ್ಮಸಿ, MSc, ಸೊ ಇವೆಲ್ಲ ಕೋರ್ಸಸ್ ಇರುತ್ತೆ. ಸೊ ಯಾವ್ಯಾವ ಬ್ರಾಂಚಲ್ಲಿ ಯಾವ್ಯಾವ ಕೋರ್ಸಸ್ ಇದೆ ಅನ್ನೋದನ್ನ ಕಂಪ್ಲೀಟಾಗಿ ಡೀಟೇಲ್ ಕೊಟ್ಟಿದ್ದಾನೆ, ಚೆಕ್ ಮಾಡ್ಕೋಬಹುದು. ಅದಾದ ನಂತರ ಮತ್ತು ಫೋಟೋ ಅಪ್ಲೋಡ್ ಮಾಡ್ಬೇಕಾರೆ ಇಮೇಜ್ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆಲ್ರೆಡಿ JEE ಮತ್ತು ನಾನು ಆಗಲೇ 2-3 ಎಕ್ಸಾಮಿನೇಷನ್ಸ್ಗೆ ನೀವು ಫೋಟೋನ ಯಾವ ರೀತಿಯಾಗಿ ಅಪ್ಲೋಡ್ ಮಾಡೋದು, CUETಗೂ ಅಷ್ಟೇ ಯಾವ ಥರ ಫೋಟೋ ಅಪ್ಲೋಡ್ ಮಾಡೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದಕ್ಕೂ ಸಹ ಇದೇ ಥರನೇ ಮಾಡಬೇಕು. ಸೊ JEEಗೆ ಯಾವ ಥರ ಮಾಡಿದ್ವಿ, ರೀಸೈಜ್ ಮಾಡಬೇಕಾಗತ್ತೆ ಫೋಟೋನ. ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಯಾವ ಥರ ಫೋಟೋನ ರೀಸೈಜ್ ಮಾಡಬೇಕು JEE ಎಕ್ಸಾಮಿನೇಷನ್ಗಂತ. ಅದೇ ಥರನೇ ಇಲ್ಲೂ ಸಹ ರೀಸೈಜ್ ಮಾಡ್ಕೋಬೇಕಾಗತ್ತೆ. ಸೊ ಆ ವಿಡಿಯೋ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಈಗ ಬರೋಣ ಡೈರೆಕ್ಟಾಗಿ ಅಪ್ಲಿಕೇಶನ್ಗೆ. ಓಕೆ, ಫಸ್ಟ್ ನಾವಿಲ್ಲಿ ನೋಡ್ಬೋದು ರೈಟ್ ಸೈಡ್ ಇದೆಯಲ್ವಾ, ಇಲ್ಲೇ ರಿಜಿಸ್ಟರ್ ಅಂತ ಇದೆಯಲ್ಲ, ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಾದ ನಂತರ ಲಾಗಿನ್ ಆಗಬೇಕು. ಫಸ್ಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ, ಇಲ್ಲಿ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಸ್ವಲ್ಪ ಇರುತ್ತೆ, ನೋಡ್ಬೋದು. ಇಲ್ಲಿ ಮೊಬೈಲ್ ನಂಬರ್ಗೆ ನಿಮಗೆ OTP ಬರುತ್ತೆ. ಏನೇನು ಸ್ಟಾರ್ ಮಾರ್ಕ್ ಮೆನ್ಷನ್ ಮಾಡಿರುತ್ತೆ ಅದೆಲ್ಲ ಮ್ಯಾಂಡೇಟ್ರಿ ಆಗಿರುತ್ತೆ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಪ್ರೈವಸಿ ನೋಟಿಸ್ ಒಂದಿರುತ್ತೆ. ಸೊ ಇಲ್ಲೇನು ಡೀಟೇಲ್ಸ್ ಇರುತ್ತೆ, ಸೊ ಇವುಗಳನ್ನೆಲ್ಲ ಕಂಪ್ಲೀಟಾಗಿ ನೀವು ಪ್ರಾಪರಾಗಿ ಡೇಟಾನ ಎಂಟರ್ ಮಾಡಬೇಕು ಅಂತ. ಸೊ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಕೆಳಗಡೆ ನೋಡ್ಬೋದು ನೀವಿಲ್ಲಿ ಕಂಪ್ಲೀಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆಯಲ್ವಾ, ಪರ್ಸ್ನಲ್ ಡೇಟಾ ಕನ್ಸೆಂಟ್ ಅಂತ ಇದೆಯಲ್ವಾ, ಫಸ್ಟು ಕನ್ಸೆಂಟನ್ನು ನಾವು ಓಕೆ ಮಾಡಿದ್ರೆ ಮಾತ್ರ ಕೆಳಗಡೆ ನಿಮಗೆ ರಿಜಿಸ್ಟ್ರೇಷನ್ಗೆ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಕ್ಲಿಕ್ ಹಿಯರ್ ಇದೆಯಲ್ವಾ, ಕೆಳಗಡೆ ಈಗೇನೂ ಇಲ್ಲ, ಸದ್ಯಕ್ಕೆ ಈಗೇನೂ ಇಲ್ಲ. ನೀವು ಪರ್ಸ್ನಲ್ ಡೇಟಾ ಕನ್ಸೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇದು ಓಪನ್ ಆಗುತ್ತೆ. ಕೆಳಗಡೆ ಡೀಟೇಲ್ಸ್ ಇಲ್ಲೇ ಓಪನ್ ಆಗುತ್ತೆ. ಪರ್ಸ್ನಲ್ ಡೇಟಾ ಕನ್ಸೆಂಟ್ ಮೇಲೆ ಕ್ಲಿಕ್ ಮಾಡಿ, ಒಂದು ಪೇಜ್ ಓಪನ್ ಆಗುತ್ತೆ. ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿದ್ದಾನೆ, ಯಾವ ರೀತಿಯಾಗಿ ಅಪ್ಲಿಕೇಶನನ್ನು ಡೀಟೇಲ್ಸನ್ನು ಎಂಟರ್ ಮಾಡಬೇಕು, ಹೇಗೆ ಏನಂತಂದ್ಬಿಟ್ಟು. ಸೊ ಅದಾದಮೇಲೆ ನೀವೇನು ಮಾಡಿ ಅಂದರೆ ಹಿಂದಿನ ಪೇಜು ನೀವು ಆಲ್ರೆಡಿ ಪ್ರೀವಿಯಸ್ ಇತ್ತಲ್ವ ಟ್ಯಾಬು, ಅದೇ ಟ್ಯಾಬ್ ಓಪನ್ ಮಾಡಿ. ನೋಡಿ ಈಗ ಓಪನ್ ಆಗಿದೆ. ನೋಡಿ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೆಳಗಡೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ರಿಜಿಸ್ಟ್ರೇಷನ್ ನಿಮ್ಮ ನೇಮನ್ನು ಎಂಟ್ರಿ ಮಾಡಿ, ನಿಮ್ಮ ಮಿಡಲ್ ನೇಮ್ ಇದ್ದರೆ ಎಂಟ್ರಿ ಮಾಡಿ, ಇಲ್ಲಾಂತಂದರೆ ನಾಟ್ ಮ್ಯಾಂಡೇಟ್ರಿ. ಲಾಸ್ಟ್ ನೇಮು ಅಷ್ಟೇ, ಇದೇನು ಮ್ಯಾಂಡೇಟ್ರಿ ಇಲ್ಲ, ಬಟ್ ಫಸ್ಟ್ ನೇಮ್ ಅಂತೂ ಕಂಪಲ್ಸರಿಯಾಗಿರಬೇಕು. ನೆಕ್ಸ್ಟ್ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಜೆಂಡರ್. ನೆಕ್ಸ್ಟ್ ಅದಾದಮೇಲೆ ಕಂಟ್ರಿ ಕೋಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಡಿಯಾ ಆದರೆ 91 ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ, ಇಮೇಲ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಿ. ಅದಾದ ನಂತರ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ OTP ಬರುತ್ತೆ, ಎಂಟ್ರ್ ಮಾಡಿ. ಅದಾದಮೇಲೆ ಇಲ್ಲಿ ಡಿಕ್ಲರೇಷನ್ ಇರುತ್ತೆ, ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ OTP ಇಲ್ಲಿ ಇದೆಯಲ್ವಾ, ಕ್ಯಾಪ್ಚಾ ಇದೆಯಲ್ವಾ, ಈ ಕ್ಯಾಪ್ಚಾನ ಎಂಟ್ರಿ ಮಾಡಿ. ರಿವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮಗೆ ಲಾಸ್ಟಿಗೆ ನಿಮಗೆ ಅಪ್ಲಿಕೇಶನ್ ನಂಬರ್ ಬರುತ್ತೆ. ಅಪ್ಲಿಕೇಶನ್ ನಂಬರ್ ಬಂದಿದ್ದಾದಮೇಲೆ ನಿಮಗೆ ಟಾಪ್ ಅಲ್ಲಲ್ಲಿ ತೋರಿಸುತ್ತೆ. ಸೊ ವಿಲ್ ಡೈರೆಕ್ಟ್ ಫಾರ್ ದ ಅಪ್ಲಿಕೇಶನ್ ಅಂತ ರೆಡ್ ಮಾರ್ಕಲ್ಲಿ ತೋರಿಸುತ್ತೆ. ಸೊ ಅಲ್ಲಿ ನಾವೇನು ಮಾಡಬೇಕಾಗತ್ತೆ ಅಂದರೆ ಕ್ಲಿಕ್ ಮಾಡಿ. ಸೊ ನಿಮಗೆ ಈ ಥರ ಕ್ಯಾಂಡಿಡೇಟ್ ಪರ್ಸನಲ್ ಡೀಟೇಲ್ಸ್ ಅಂತ ಓಪನ್ ಆಗುತ್ತೆ. ಸೊ ಇಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಇದೆ. ಇಲ್ಲಿ ಡೀಟೇಲ್ಸನ್ನು ಕೆಲವೊಂದು ಎಂಟ್ರ್ ಮಾಡಬೇಕಾಗತ್ತೆ, ಲೈಕ್ ಫಾದರ್ ನೇಮ್ ಮತ್ತು ಮದರ್ ನೇಮ್. ಸೊ ಇವೆರಡನ್ನು ಎಂಟ್ರಿ ಮಾಡಿ
ಫಾದರ್ ನೇಮ್ ಮತ್ತು ಮದರ್ ನೇಮನ್ನು ಎಂಟ್ರಿ ಮಾಡಿ. ಸೊ ಅದಾದ ನಂತರ ಕೆಳಗಡೆ ಕರ್ಸರ್ ಮೂವ್ ಮಾಡಿ. ಸೊ ನಿಮಗೆ ಇನ್ನೂ ಸರ್ಟನ್ ಡೀಟೇಲ್ಸ್ ಎಂಟ್ರ್ ಮಾಡಬೇಕಿಲ್ಲಿ. ಸೊ ಇಲ್ಲಿ ನೋಡ್ಬೋದು ನ್ಯಾಷನಾಲಿಟಿ ಕೇಳಿದೆ. ಸೊ ಅದಾದ ನಂತರ ಪೇರೆಂಟ್ಸ್ ಕಾಂಟ್ಯಾಕ್ಟ್ ನಂಬರ್ ಅಂತ ಇದೆ. ಸೊ ಪೇರೆಂಟ್ಸ್ ಕಾಂಟ್ಯಾಕ್ಟ್ ನಂಬರ್, ಸೊ ಇದು ಸಹ ಮ್ಯಾಂಡೇಟ್ರಿ ಆಗಿರುತ್ತೆ. ಸೊ ಯಾವುದಾದ್ರು ಮೊಬೈಲ್ ನಂಬರನ್ನು, ನಿಮ್ಮ ಪೇರೆಂಟ್ಸ್ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಸೊ ಅದಾದ ನಂತರ ಕೆಳಗಡೆ ನೆಕ್ಸ್ಟು ನ್ಯಾಷನಾಲಿಟಿಯನ್ನು ನೀವು ಎಂಟ್ರ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬಂದು ನೀವು ಕೆಳಗಡೆ ನೀವು ಐಡೆಂಟಿಫಿಕೇಷನ್ ಡೀಟೇಲ್ಸ್ ಕೇಳುತ್ತೆ, ಐ ಡಿ ಪ್ರೂಫ್ ನಂಬರನ್ನು ಕೇಳುತ್ತೆ. ನೀವು ಯಾವ ಐ ಡಿ ಪ್ರೂಫನ್ನು, ಪ್ಯಾನ್ ಕಾರ್ಡಾ, ಸ್ಕೂಲ್ ಐ ಡಿ ಕಾರ್ಡಾ, ಅಥವಾ ಕ್ಲಾಸ್ 12th ಎಕ್ಸಾಮ್ ಅಡ್ಮಿಷನ್ ಕಾರ್ಡಾ, ಅಥವಾ ಎನಿ ಅದರ್ ವ್ಯಾಲಿಡ್ ಐ ಡಿ ಪ್ರೂಫ್ ಅಂತ ಕೇಳ್ತಿದೆ. ಸೊ ನೀವು ಯಾವ್ದು ಬೇಕಾದ್ರೂ ಎಂಟ್ರಿ ಮಾಡ್ಕೋಬೋದು ಇಲ್ಲಿ. ಸೊ ಎಂಟ್ರಿ ಮಾಡ್ಕೊಂಡಿದ್ದಾದಮೇಲೆ ಸೊ ನೆಕ್ಸ್ಟ್ ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ. ನೆಕ್ಸ್ಟ್ ಅಡ್ರೆಸ್ ಲೈನನ್ನು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ ಇಲ್ಲಿ, ಪ್ರಾಪರ್ ಅಡ್ರೆಸ್ಸನ್ನು. ಸೊ ನೀವು ಪ್ರಾಪರ್ ಅಡ್ರೆಸ್ ಎಂಟ್ರಿ ಮಾಡಿ ಇಲ್ಲಿ. ಮತ್ತೆ ಬಂದು ಇಲ್ಲಿ ಕಂಟ್ರಿ ಸೆಲೆಕ್ಟ್ ಮಾಡಬೇಕಾಗತ್ತೆ, ಮತ್ತು ಸ್ಟೇಟ್, ನೆಕ್ಸ್ಟ್ ಬಂದು ಡಿಸ್ಟ್ರಿಕ್ಟ್, ನೆಕ್ಸ್ಟ್ ಪಿನ್ ಕೋಡನ್ನು ಎಂಟ್ರಿ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೀವು ಏನು ಅಡ್ರೆಸ್ ಎಂಟ್ರಿ ಮಾಡಿರ್ತೀರಾ, ಕರೆಸ್ಪಾಂಡೆನ್ಸ್ ಅಡ್ರೆಸ್ಸು, ಸೊ ಸೇಮ್ ಇದ್ದರೆ, ಪರ್ಮನೆಂಟ್ ಅಡ್ರೆಸ್ಸು ಸೇಮ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ. ಆಟೋಮೆಟಿಕಲಿ ನೀವು ಮೇಲೆ ಏನು ಎಂಟ್ರಿ ಮಾಡಿರ್ತೀರ ಅದು ಕೆಳಗಡೆ ಕಾಪಿ ಆಗುತ್ತೆ. ನಿಮಗೆ ಕರೆಸ್ಪಾಂಡೆಂಟ್ಸ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ಸು ಡಿಫ್ರೆಂಟ್ ಇದ್ದರೆ ಇಲ್ಲಿ ನೋ ಅಂತ ಟಿಕ್ ಮಾಡಿದ ತಕ್ಷಣ ನೀವು ಮತ್ತೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಅದಾದ ನಂತರ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ನೆಕ್ಸ್ಟ್ ಬಂದು ಕ್ವಾಲಿಫಿಕೇಷನ್ ಡೀಟೇಲ್ಸು, ಅದಾದ ನಂತರ ಇಂಟರ್ಮೀಡಿಯೇಟ್ 12th ಡೀಟೇಲ್ಸು, ಮತ್ತು ಬಿಟ್ಸ್ಯಾಟ್ ಟೆಸ್ಟ್ ಆಪ್ಷನ್ ಇರುತ್ತೆ, ಮತ್ತು ಟೆಸ್ಟ್ ಸಿಟಿ ಇರುತ್ತೆ, ಡಾಕ್ಯುಮೆಂಟ್ಸ್ ಮತ್ತು ಪೇಮೆಂಟ್ ಇರುತ್ತೆ. ಸೊ ನೀವಿಲ್ಲಿ ಯಾವ ಸ್ಕೂಲಲ್ಲಿ ನೀವು ಓದ್ತಿದ್ದೀರಾ ಅಂತ ಅಂದ್ಬಿಟ್ಟು ಸೊ ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ. ಮತ್ತು ನೇಮ್ ಆಫ್ ದಿ ಎಕ್ಸಾಮಿನೇಷನ್ 12th ಈಕ್ವಲೆಂಟು. ಸೊ ನೇಮ್ ಆಫ್ ದಿ ಯೂನಿವರ್ಸಿಟಿ ಬಂದು ಸೆಲೆಕ್ಟ್ ಮಾಡಬೇಕಾಗತ್ತೆ. ನೀವು CBSE ಆಗಿರೋ CBSE, ಅಥವಾ ಕರ್ನಾಟಕ ಬೋರ್ಡ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಷನ್ ಎಕ್ಸಾಮಿನೇಷನ್ ಕರ್ನಾಟಕ ಸೆಕೆಂಡ್ ಇಯರ್ ಪ್ರಿ ಯೂನಿವರ್ಸಿಟಿ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಟೈಪ್ ಮಾಡಿ, ಇದನ್ನು ಜಸ್ಟ್ ಟೈಪ್ ಮಾಡಿದ್ರೆ ಸಾಕು, ಬರುತ್ತೆ ಬೋರ್ಡ್ ಆಫ್ ಪ್ರಿ ಯೂನಿವರ್ಸಿಟಿ ಅಂತ. ಸೊ ಅಲ್ಲಿ ಬಂತು, ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಬೋರ್ಡ್ ಇದ್ದರೆ, CBSE ಬೋರ್ಡ್ ಇದ್ದರೆ CBSEನೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಯರ್ ಆಫ್ ಪಾಸಿಂಗ್, ಯಾವ ವರ್ಷದಲ್ಲಿ ನೀವು ಪಾಸ್ ಆಗ್ತಿದ್ದೀರಾ. ಪಾಸ್ ಆಗಿದ್ರೆ 25 ಆಗುತ್ತೆ, ಈಗ ಎಕ್ಸಾಮ್ ಬರೀತಿರೋದ್ರಿಂದ 26 ಆಗುತ್ತೆ. ಸೊ ಚೂಸ್ ದ ಸಬ್ಜೆಕ್ಟ್ ದಟ್ ಟೇಕನ್ ಪಾರ್ಟ್ ಆಫ್ 4 ಇನ್ ದ ಬಿಟ್ಸ್ಯಾಟ್ ಎಕ್ಸಾಮಿನೇಷನ್. ನೀವು ಇಂಜಿನಿಯರಿಂಗ್ ಆದರೆ ಮ್ಯಾಥಮೆಟಿಕ್ಸನ್ನು ಚೂಸ್ ಮಾಡ್ಕೋಬೇಕಾಗತ್ತೆ. ಸೊ ಬಯಾಲಜಿ ಆದರೆ ನೀವು ಬಯಾಲಜಿ ಯಾವುದಕ್ಕೆ ಅಂತಂದರೆ, ನೀವು ಈಗಾಗಲೇ ನಿಮ್ಗೆ ಹೇಳಿದ್ನಲ್ವ ಫಾರ್ಮಸಿ ಇದೆಯಲ್ವಾ, ಫಾರ್ಮಸಿಗಾದರೆ ಮಾತ್ರ ನೀವು ಬಯಾಲಜಿನ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಇಫ್ ಯು ಚೂಸ್ ದ ಬಯಾಲಜಿ ಆಸ್ ಎ ಸಬ್ಜೆಕ್ಟ್ ಟು ಬಿ ಟೇಕನ್ ಇಸ್ ದ ಪಾರ್ಟ್ ಆಫ್ 4 ಆಫ್ ಬಿಟ್ಸ್ಯಾಟ್, ಪ್ಲೀಸ್ ನೋಟ್ ದಟ್ ಯು ವಿಲ್ ಬಿ ಎಲಿಜಿಬಲ್ ಟು ಅಪ್ಲೈ ಓನ್ಲಿ ಫಾರ್ ದ ಬಿ ಫಾರ್ಮಾ. ಸೊ ಬಿ ಫಾರ್ಮಾಗೆ ಮಾತ್ರ ಅಪ್ಲೈ ಆಗುತ್ತೆ. ಮತ್ತು BE ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಮಾತ್ರನೇ ಅದು, BE ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅಷ್ಟೇ ಅಪ್ಲಿಕೇಬಲ್ ಆಗುತ್ತೆ. ಬೇರೆ ಇನ್ಯಾವ ಪ್ರೋಗ್ರಾಮ್ಗಳಿಗೂ ಬಯಾಲಜಿ ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಯಾರಾದ್ರು ಫಾರ್ಮಸಿ ಅಪ್ಲೈ ಮಾಡೋಂಗಿದ್ರೆ ಬಯಾಲಜಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮ್ಯಾಥಮೆಟಿಕ್ಸ್, ಇಂಜಿನಿಯರಿಂಗ್ ಸ್ಟ್ರೀಮ್ ಅಪ್ಲೈ ಮಾಡೋಂಗಿದ್ರೆ ಮ್ಯಾಥಮೆಟಿಕ್ಸನ್ನು ಚೂಸ್ ಮಾಡ್ಕೊಳ್ಳಿ. ಇಂಜಿನಿಯರಿಂಗ್ ಆದರೆ ಮ್ಯಾಥಮೆಟಿಕ್ಸ್. ಓಕೆ, ಅದಾದಮೇಲೆ ಬಿಟ್ಸ್ಯಾಟ್ ಟೆಸ್ಟ್ ಆಪ್ಷನ್ಸ್. ಸೊ ಇಲ್ಲಿ ಎರಡನ್ನ ಚೂಸ್ ಮಾಡ್ತಿದ್ದೀರಾ ಅಥವಾ ಒಂದೇ ಸೆಷನ್ ಚೂಸ್ ಮಾಡ್ತಿದ್ದೀರಾ. 2 ಸೆಷನ್ಗೆ ಫೀಸ್ ಆಗಲೇ ಹೇಳಿದ್ದೀನಿ. ಇಲ್ಲಿ 2 ಸೆಷನ್ ಬರೀತೀನಿ ಅಂದರೆ 2 ಚೂಸ್ ಮಾಡ್ಕೋಬೋದು, ಅಥವಾ ಓನ್ಲಿ 1 ಸೆಷನ್ ಆದರೆ 1 ಚೂಸ್ ಮಾಡ್ಕೋಬೋದು. ಸೊ ದಟ್ ಈಸ್ ಅಪ್ ಟು ಯು. ಸೊ ನೀವು ಯಾವ ಸೆಷನ್ ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ನೆಕ್ಸ್ಟು
ಪ್ಲೀಸ್ ಸೆಲೆಕ್ಟ್ ಯುವರ್ ಪ್ರಿಫರ್ಡ್ ಟೆಸ್ಟ್ ಸೆಂಟರ್ ಆಪ್ಷನ್ ಅಂತ ಇದೆ. ಸೊ ನೀವು ಇಂಡಿಯಾ, ನೇಪಾಳ್ ಸೆಂಟರ್ಸ್ ಇದೆ, ಮತ್ತು ಇಲ್ಲಿ ದುಬೈ ಇದೆ. ಸೊ ನೀವು ಯಾವುದು ಎಕ್ಸಾಮಿನೇಷನ್ ಸೆಂಟರ್ನ ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಫೀಸ್ ಬಂತು, ಟೋಟಲ್ ಫೀಸ್ ಇಲ್ಲೇ ತೋರಿಸ್ತಿದೆ 5600 ಆಗುತ್ತೆ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ನೆಕ್ಸ್ಟ್ ಒಂದು ಟೆಸ್ಟ್ ಸಿಟಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಯಾವುದು ಟೆಸ್ಟ್ ಸಿಟಿನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಬೆಂಗಳೂರು ಇದೆ. ನೆಕ್ಸ್ಟ್ ಬಂದು ಸೆಕೆಂಡ್ ಆಪ್ಷನ್ ಬಂದು ಮೈಸೂರು ಸಹ ಇದೆ, ಸೆಲೆಕ್ಟ್ ಮಾಡ್ಕೋಬೋದು. ನೀವು ಚೂಸ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ. ನೆಕ್ಸ್ಟ್ ಬೆಳಗಾಂ ಇದೆ. ನಾನು ಮೂರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಪ್ರಿಫರ್ಡ್ ಸಿಟಿ ಬಂದು ಫಸ್ಟ್ ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಸೆಕೆಂಡ್, ಆಮೇಲೆ ಥರ್ಡನ್ನು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೆಸ್ಟ್ ಸಿಟಿ ಪ್ರಿಫರೆನ್ಸ್ ಸೆಷನ್ 2ಗೆ ನೀವು ಅದನ್ನು ಸಹ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಬೇರೆದು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಬೆಟರ್ ನೀವು ಯಾವುದು ಫಸ್ಟ್ ನಿಯರ್ ಪ್ಲೇಸ್ ಇರುತ್ತೋ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಸೆಕೆಂಡ್ ಪ್ರಿಫರೆನ್ಸ್ ಬಂದು ಅದಕ್ಕಿಂತ ಸ್ವಲ್ಪ ದೂರ ಇರುವಂಥದ್ದನ್ನು, ಅದಾದ ನಂತರ ಸೊ ಈ 3 ಮೇಜರಾಗಿ ನಿಯರ್ ಬೈ ಪ್ಲೇಸ್ಗಳನ್ನೇ ಚೂಸ್ ಮಾಡ್ಕೊಳ್ಳಿ, ಜಾಸ್ತಿ ದೂರ ಹಾಕೋಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ನೆಕ್ಸ್ಟು ಡಾಕ್ಯುಮೆಂಟ್ಸ್ ಆ್ಯಂಡ್ ಪೇಮೆಂಟ್ಸ್. ಸೊ ಇಲ್ಲಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು. ಆಗಲೇ ನಿಮ್ಗೆ ಹೇಳಿದೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಇದನ್ನೇನು ಮಾಡಬೇಕಂದ್ರೆ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಡ್ರಾಪ್ ಮಾಡಬೇಕಾಗತ್ತೆ, ಡ್ರಾಪ್ ದ ಫೈಲ್ಸ್ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಫೋಟೋನ ಚೇಂಜ್ ಮಾಡ್ಕೋಬೇಕು, ಸೈಜನ್ನು. ಅದನ್ನ ಯಾವ ಥರ ಚೇಂಜ್ ಮಾಡ್ಕೋಬೇಕು ಅಂತ ಆಲ್ರೆಡಿ ನಾನು ನಿಮಗೆ ವಿಡಿಯೋ ಮಾಡಿದ್ದೀನಿ JEE ಎಕ್ಸಾಮಿನೇಷನ್ಗೆ. ಸೊ ಅದನ್ನು ನೋಡಿಕೊಂಡು ನೀವು ಚೇಂಜ್ ಮಾಡ್ಕೋಬಹುದು. ನೋಡಿ, ಫೈಲ್ ಸೈಜ್ ಲೆಸ್ ದ್ಯಾನ್ ಸ್ಪೆಸಿಫೈಡ್ ಅಂತ ಬರ್ತಿದೆ. ಸೊ ಅಂತಂದರೆ ಮಿನಿಮಮ್ ನಮ್ಗೆ ಇಲ್ಲಿ 50 KB ಬರಬೇಕು, ಮ್ಯಾಕ್ಸಿಮಮ್ 100 KB ಇರೋ ಥರ ನಾವು ಚೂಸ್ ಮಾಡ್ಕೋಬೇಕು. ಒಂದ್ಸಗೆ ನಾನು ಇಲ್ಲೇ ತೋರಿಸ್ತೀನಿ ನಿಮಗೆ ಯಾವ ಥರ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಏನು ಮಾಡಿ ಅಂದರೆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ರೈಟ್ ಸೈಡ್ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಸೈಡ್ ಕ್ಲಿಕ್ ಮಾಡಿಕೊಂಡು ಫೋಟೋ ಮೇಲೆ ರೈಟ್ ಸೈಡ್ ಕ್ಲಿಕ್ ಮಾಡಿಕೊಂಡು ಓಪನ್ ವಿತ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ವಿತ್ ಅಂತ ಕ್ಲಿಕ್ ಮಾಡಿ, ಪೇಂಟ್ ಮೇಲೆ ಕ್ಲಿಕ್ ಮಾಡಿ. ಪೇಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಸೈಜ್ 43 KB ಇದೆ. ನೀವು ಜಾಸ್ತಿ ಇರೋದನ್ನು ಕಡಿಮೆನೂ ಮಾಡ್ಕೋಬೋದು, ಕಡಿಮೆ ಇರೋದನ್ನು ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಕೆಳಗಡೆ ಕಾಣಿಸ್ತಿದೆಯಲ್ಲ 43 KB ಸೈಜ್ ಅಂತ, ಕೆಳಗಡೆ ಸೈಜ್ 43 KB ಅಂತ ಕಾಣಿಸ್ತಿದೆಯಲ್ವಾ. ಸೊ ನೀವು ಅದನ್ನು ನಾನು ಈಗ ಇನ್ಕ್ರೀಸ್ ಮಾಡ್ಕೋಬೇಕು. ನೀವು ಕಡಿಮೆ ಮಾಡಬೇಕು ಅಂತಂದರೆ ಇದಕ್ಕಿಂತ ಕೆಲವೊಂದು ಏನಾಗಿರುತ್ತೆ, ಒಂದು 500 KB ಇರುತ್ತೆ, 1 MB ಇರುತ್ತೆ. ಅವಾಗಲಿ ನೀವೇನು ಮಾಡ್ಕೋಬೋದು ಅಂದರೆ ರೀಸೈಜ್ ಮೇಲೆ ಕ್ಲಿಕ್ ಮಾಡಿ, ಫಿಕ್ಸ್ ಸೆಲ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನೀಗ ಜಾಸ್ತಿ ಮಾಡಬೇಕಾಗಿರೋದ್ರಿಂದ, ಈಗ 43 ಇರೋದನ್ನು ನಾನು 100 ಮಾಡಬೇಕಾಗಿರೋದ್ರಿಂದ ನಾನೇನು ಮಾಡ್ತೀನಿ ಅಂತಂದರೆ ಒಂದು ನೋಡ್ಕೊಳ್ಳಿ, ನಾನು 300 ಇತ್ತು 500 ಮಾಡ್ತೀನಿ. ನೀವು ಜಾಸ್ತಿ ಇರೋದನ್ನು ಕಡಿಮೆ ಮಾಡೋದಕ್ಕೆ ನಂಬರನ್ನು ಇದನ್ನು ಕಡಿಮೆ ಮಾಡಿ, ಡಿಕ್ರೀಸ್ ಮಾಡಿ. ಬಟ್ ಇನ್ನೇನು ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ, ಹಾಗೇ ಇರಲಿ. ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಮತ್ತೆ ಕಂಟ್ರೋಲ್ ಎಸ್ ಮಾಡಬೇಕು. ಕಂಟ್ರೋಲ್ ಎಸ್ ಮಾಡಿದ ತಕ್ಷಣ ನೋಡ್ಬೋದು ಫೈಲ್ ಸೈಜ್ ನೋಡಿ ಇಲ್ಲಿ ಚೇಂಜ್ ಆಯಿತು, 80 KB ಆಯಿತು. ನಾನು ಇನ್ಕ್ರೀಸ್ ಮಾಡಿ, ನೀವು ಜಾಸ್ತಿ ಇರೋದನ್ನು ಬೇಕಾದ್ರೆ ಕಡಿಮೆನೂ ಸಹ ಮಾಡ್ಕೋಬೋದು. ಸೊ ಕಂಟ್ರೋಲ್ ಎಸ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಮತ್ತು ಕ್ಲೋಸ್ ಮಾಡಿ ಸಾಕು. ನೆಕ್ಸ್ಟ್ ಡೈರೆಕ್ಟಾಗಿ ಬಂದು ಫೋಟೋನ ಇಲ್ಲಿ ಬನ್ನಿ, ಅಪ್ಲೋಡ್ ಸ್ಕ್ಯಾನ್ ಕಾಪಿ ಫೋಟೋ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಡೈರೆಕ್ಟಾಗಿ ನಮ್ಮ ಫೋಟೋನ ಈಗ ಆಲ್ರೆಡಿ ಈಗ ಏನು ಚೇಂಜಸ್ ಮಾಡಿದ್ದೆ ಆ ಫೋಟೋನ JEE ಅಂತ ಇತ್ತಲ್ವ ಫೋಟೋ, ಇಲ್ಲಿತ್ತು ನೋಡಿ ಫೋಟೋನ, ಈಗ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ ಈಗ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬಂತು. ನೋಡಿ ಸಕ್ಸಸ್ಫುಲ್ ಆಯಿತು, ಈಗ ಫೋಟೋ ಅಪ್ಲೋಡ್ ಆಗಿದೆ, ಸಕ್ಸಸ್ಫುಲಿ ಅಂತ ಬಂದಿದೆ. ನೆಕ್ಸ್ಟ್ ಕ್ಲೋಸ್ ಮಾಡಿ. ಫೋಟೋ ಆಯಿತು. ಅದೇ ಥರನೇ ಸಿಗ್ನೇಚರ್ ಸಹ ನಾವು ಮಾಡಬೇಕಾಗತ್ತೆ. ಸಿಗ್ನೇಚರ್ ಸೈಜ್ ಎಷ್ಟು ಕೇಳ್ತಿದೆ ಅಂತಂದರೆ ಮಿನಿಮಮ್ 10 KB, ಮ್ಯಾಕ್ಸಿಮಮ್ 100 KB ಕೇಳ್ತಾ ಇದೆ. ಸೊ ನೋಡೋಣ, ಆಲ್ರೆಡಿ ಒಂದು ಸಿಗ್ನೇಚರ್ ಇದೆ, ಸಿಗ್ನೇಚರ್ ಅಂತ ಇದೆ, ಸಿಗ್ನೇಚರ್ ಅಂತ. ಸೊ ಅಲ್ಲಿ ಅಪ್ಲೋಡ್ ಮಾಡೋಣ. ಸೊ ಸಕ್ಸಸ್ಫುಲ್ ಆಯಿತು. ಇನ್ವ್ಯಾಲಿಡ್ ಟೈಪ್ ಅಂತ ಬರ್ತಾ ಇದೆ. ಫೋಟೋ ಬಂದು JPG ಫಾರ್ಮೇಟಲ್ಲಿ ಇರಬೇಕಾಗತ್ತೆ. ಓಕೆ, ನೋಡ್ಬೋದು JPG ಫಾರ್ಮೇಟಲ್ಲಿ ಇದೆ ನೋಡಿ, ಸಿಗ್ನೇಚರ್ .jpg ಅಂತ ಇದೆ ನೋಡಿ, JPG ಫಾರ್ಮೇಟಲ್ಲಿದೆ. ಫೈಲ್ ಸೈಜ್ ಮ್ಯಾಚ್ ಆಗಿದೆ. ಸೊ ಇದೇನಾದ್ರು ಹಾಗೆ ಫೈಲ್ ಸೈಜ್ ಚೇಂಜ್ ಮಾಡಬೇಕು ಅಂದರೆ ಅದೇ ಥರನೇ ಅದನ್ನು ಮಾಡ್ಕೊಳ್ಳಿ.
ಕ್ಲೋಸ್ ಮಾಡಿ. ಸೊ ಅದಾದ ನಂತರ ನೀವು ಕಂಪ್ಲೀಟಾಗಿ ಡೀಟೇಲ್ಸ್ ಎಲ್ಲ ಆಯಿತು. ಈಗ ಡಾಕ್ಯುಮೆಂಟ್ಸ್ ಎಲ್ಲ, ಈಗ ಪೇಮೆಂಟ್ ಆಪ್ಷನ್ ಲಾಸ್ಟು. ಪೇಮೆಂಟ್ ನೀವು ಯಾವುದನ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಪೇಟಿಎಮ್ ಅಥವಾ ಪೇ ಯು ಮನಿ ಅಂತ ಇದೆಯಲ್ವ, ಸೆಲೆಕ್ಟ್ ಮಾಡಿಕೊಂಡು ಅದಾದ ನಂತರ ಡಿಕ್ಲರೇಷನ್ ಇರುತ್ತೆ. ಡಿಕ್ಲರೇಷನನ್ನು ಮಾಡಿ ಪೇಮೆಂಟನ್ನು ಮುಗಿಸಿ, ಪೇಮೆಂಟನ್ನು ಮಾಡಿದಾದ ನಂತರ ಇಲ್ಲಿ ಕ್ಯಾಪ್ಚಾ ಇರುತ್ತೆ. ಕ್ಯಾಪ್ಚಾ ಮೇಲೆ ಕ್ಲಿಕ್ ಮಾಡಿ ಎಂಟ್ರ್ ಮಾಡಿ ಡೀಟೇಲ್ಸ್ ಏನೇನಿರುತ್ತೆ ಕ್ಯಾಪ್ಚಾದಲ್ಲಿ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ಕಂಪ್ಲೀಟಾಗಿ ನಿಮ್ಮ ಅಪ್ಲಿಕೇಶನ್ ನೋಡ್ಬೋದು. ಇಲ್ಲಿ ಡೀಟೇಲ್ಸ್ ಇರುತ್ತೆ, ಫುಲ್ ಡೀಟೇಲ್ಸು, ನೀವೇನೆಲ್ಲ ಡೇಟಾ ಎಂಟ್ರಿ ಮಾಡಿರ್ತೀರ. ಸೊ ಅದಾದಮೇಲೆ ಐ ಅಗ್ರಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆದಮೇಲೆ ಸೊ ನೆಕ್ಸ್ಟ್ ಡೈರೆಕ್ಟಾಗಿ ನಿಮ್ಮದು ಫುಲ್ಲು ಇವನ್ ಫೀಸ್ ಪೇಮೆಂಟ್ ಆಗಿರೋ ಡೀಟೇಲ್ಸು ಸಹ ಬರುತ್ತೆ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಅಪ್ಲಿಕೇಶನ್ ಫೈನಲಿ ಸಬ್ಮಿಟ್ ಆಗುತ್ತೆ. ಸೊ ಇದು ಕಂಪ್ಲೀಟಾಗಿ ನಿಮಗೆ ಬಿಟ್ಸ್ಯಾಟ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅನ್ನೋದ್ರ ಬಗ್ಗೆ. ಸೊ ಈ ವಿಡಿಯೋ ನಿಮಗೆ ಖಂಡಿತವಾಗಿ ಯೂಸ್ ಆಗಿದೆ ಅಂದ್ಕೊಂಡಿರ್ತೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಈ ಎಷ್ಟು ಎಫರ್ಟ್ಗೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.